ನಿರ್ಮಾಪಕ ಉಮಾಪತಿ ಗೌಡಗೆ ನಟ ದರ್ಶನ್ ಟಾಂಗ್ ಕೊಟ್ಟಿದ್ದಾರೆ. ಅಯ್ಯೋ ತಗಡೆ ಅಂತ ಉಮಾಪತಿ ಗೌಡಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ನಟ ದರ್ಶನ್. ಕತೆ ಕೊಟ್ಟಿ ಟೈಟಲ್ ಕೊಟ್ಟಿ ಅಂದಿದ್ದಕ್ಕೆ ದರ್ಶನ್ ಕಿಡಿಕಾಡಿದ್ದಾರೆ. ನಿನಗೆ ಟೈಟಲ್ ಕೊಟ್ಟಿದ್ದೇ ನಾನು ಅಂತ ನಟ ದರ್ಶನ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಉಮಾಪತಿ ಗೌಡ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನಟ ದರ್ಶನ್. ಬಂದು ಯಾಕೆ ಗಮನಿಸ್ಕೋತೀಯಾ ಅಂತ ಹೇಳಿ ಕಟು ಪದಗಳಿಂದ ಟೀಕಿಸಿದ್ದಾರೆ ಉಮಾಪತಿಯವರು. ನೇರವಾಗಿ ಖಡಕ್ ಆಗಿ ಉತ್ತರವನ್ನ ಕೊಟ್ಟಿದ್ದಾರೆ ನಟ ದರ್ಶನ್. ಕಾಟೇರ ಸಕ್ಸಸ್ ಮೀಟ್ ನಲ್ಲಿ ನಟ ದರ್ಶನ್ ಕೊಟ್ಟಿರುವಂತಹ ಪ್ರತಿಕ್ರಿಯೆ. ಆದ್ರೆ ಕೆಲವು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀವಿ. ಅದಕ್ಕೆ ಈಗ ರಾಮಮೂರ್ತಿ ಸರ್ ಇಲ್ಲೇ ಇದ್ದಾರೆ. ಯಾಕಂದ್ರೆ ಕೆಲವ್ರು ಹೇಳಿದ್ರು ಕತೆ ನಾನ್ ಮಾಡಿಸ್ದೆ, ಟೈಟಲ್ ನಾನ್ ಕೊಟ್ಟೆ. ಅಯ್ಯೋ ತಗಡೆ, ನಿನಗೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು. ಈಗ ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಭಗವಂತ. ಯಾಕಂದ್ರೆ ಇದೇ ಸಲಿ ಇದೇ ತರ ಒಂದ್ ಕಡೆಗೆ ಸಿಗಾಕೊಂಡು ಬಾಯಿಂದ ಏಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವ್ ಏನ್ ಹೇಳೋಣ. ಈಗ ಈ ಕತೆ ಇಂಥ ಒಳ್ಳೆ ಕತೆ ಯಾಕಪ್ಪ ಬಿಟ್ಟೆ ನೀನು? ನೀನ್ ಮಾಡಿಸ್ತಾನೆ ಇಂಥ ಒಳ್ಳೆ ಕತೆ ಯಾಕೆ ಬಿಟ್ಟೆ ನೀನು? ನಿನ್ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ, ಗುಡ್. ಮಾಡ್ಬೋದಾಗಿತ್ತಲ್ಲ. ಟೈಟಲ್ ನಾನು ಕೊಟ್ಟೆ, ಟೈಟಲ್ ಇಟ್ಟಿದ್ದೆ ನಾನು. ಅದಕ್ಕೊಂದು ಕ್ಲಾರಿಫಿಕೇಶನ್ ಇದೆ. ಬನ್ನಿ ಡೈರೆಕ್ಟರ್. ಏನಕ್ಕೆ ಅಂದ್ರೆ ಕ್ಲಾರಿಫಿಕೇಶನ್ ಕೊಡಕ್ ಬೇಕಲ್ಲ. ಯಾಕಂದ್ರೆ ನಾವೆಲ್ಲರೂ ಸುಳ್ಳು ಹೇಳಿದ್ರೆ ಎಲ್ಲ ಆಧಾರ ಹಿಡ್ಕೊಂಡೇ ಮಾತಾಡ್ಬೇಕು. ಟೈಟಲ್ದು ಸ್ವಲ್ಪ ಕತೆ ನೀವ್ ಹೇಳಿ ಸ್ವಾಮಿ. ಮದಗಜ ಟೈಟ್ಲು ರಾಮಮೂರ್ತಿ ಸರ್ ಹತ್ರ ಇತ್ತು. ಅದು ತಗೊಳ್ಬೇಕಾದ್ರೆ ಕಾಟೇರ ಟೈಟ್ಲನ್ನ ಉಮಾಪತಿ ಸರ್ ಕೊಟ್ಟರು. ಮದಗಜ ಟೈಟ್ಲನ್ನ ಬಾಸ್ ಹೇಳಿದ ತಕ್ಷಣ ನನಗೆ ರಾಮಮೂರ್ತಿ ಸರ್ ಕೊಟ್ಟರು. ಥ್ಯಾಂಕ್ ಯು ರಾಮಮೂರ್ತಿ ಸರ್. ಯಾಕೆ ಅಂತಂದ್ರೆ ನಮ್ಮ ಹತ್ರ ಬ್ಯಾನರ್ ಇದ್ರೂ ಕೂಡ ಮಾತಾಡೋಣ. ಯಾಕಂದ್ರೆ ಕ್ಲಾರಿಫಿಕೇಶನ್ ಕೊಟ್ರೆ ಕರೆಕ್ಟ್ ಆಗಿ ಕೊಡ್ಬೇಕು ಅಂತ. ಆ ಟೈಟ್ಲು ಎಲ್ಲಿ ರಿಜಿಸ್ಟರ್ ಮಾಡ್ಸಕ್ ಹೇಳಿದ್ದೇನ ಫಸ್ಟ್? ನಮ್ಮ ಬ್ಯಾನರ್ನಲ್ಲಿ ರಿಜಿಸ್ಟರ್ ಮಾಡ್ಸಕ್ಕೆ ಹೇಳಿದ್ರಿ. ಬಟ್ ನನ್ನ ಬ್ಯಾನರ್ನಲ್ಲಿ ಇರಲಿಲ್ಲ ಜಾಗ ಅಂತ ನಾನು ಹೇಳ್ತಿದ್ದಂಗೆ ಆಯಿತು, ಅಲ್ಲೂ ನಮ್ಮ ಬ್ಯಾನರ್ ಇದ್ದಂಗಿದೆ, ರಿಜಿಸ್ಟರ್ ಮಾಡಿಸು ಅಂತ ಅಲ್ಲಿ ಹೇಳಿಟ್ಟಿದ್ದು. ಟೈಟ್ಲ್ ಕೊಟ್ಟಿದ್ದು ನೀವೇನೆ. ಓಕೆನಾ ಸ್ವಾಮಿ? ಯಾಕಪ್ಪ ಬಂದು ನಮ್ಮ ಕೈಲೇ ಯಾಕೆ ಗುಮ್ಮಿಸ್ಕೋತೀಯ? ಗುಮ್ಮಿಸ್ಕೋಬೇಡ. ಎಲ್ಲೋ ಇದೆಯಾ, ಚೆನ್ನಾಗಿದೆಯಾ, ಅಲ್ಲೇ ಇದ್ಬಿಡು. ತಪ್ಪದು. ಸೊ ಆದ್ರಿಂದ ಅದಷ್ಟೇ ನಾನು ಕ್ಲಾರಿಫಿಕೇಶನ್, ಯಾಕಂದ್ರೆ ನಿಮಗೆ ಗೊತ್ತಾಗ್ಲಿ ಅಂತ ಅಷ್ಟೇ, ಏನೇನಿಲ್ಲ. ಆದ್ರೆ ಕೆಲವು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀವಿ. ಅದಕ್ಕೆ ಈಗ ರಾಮಮೂರ್ತಿ ಸರ್ ಇಲ್ಲೇ ಇದ್ದಾರೆ. ಯಾಕಂದ್ರೆ ಕೆಲವ್ರು ಹೇಳಿದ್ರು ಕತೆ ನಾನ್ ಮಾಡಿಸ್ದೆ, ಟೈಟಲ್ ನಾನ್ ಕೊಟ್ಟೆ. ಅಯ್ಯೋ ತಗಡೆ, ನಿನಗೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು. ಈಗ ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಭಗವಂತ. ಯಾಕಂದ್ರೆ ಇದೇ ಸಲಿ ಇದೇ ತರ ಒಂದ್ ಕಡೆಗೆ ಸಿಗಾಕೊಂಡು ಬಾಯಿಂದ ಏಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವ್ ಏನ್ ಹೇಳೋಣ. ಈಗ ಈ ಕತೆ ಇಂಥ ಒಳ್ಳೆ ಕತೆ ಯಾಕಪ್ಪ ಬಿಟ್ಟೆ ನೀನು? ನೀನ್ ಮಾಡಿಸ್ತಾನೆ ಇಂಥ ಒಳ್ಳೆ ಕತೆ ಯಾಕೆ ಬಿಟ್ಟೆ ನೀನು? ನಿನ್ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ, ಗುಡ್. ಮಾಡ್ಬೋದಾಗಿತ್ತಲ್ಲ. ಟೈಟಲ್ ನಾನು ಕೊಟ್ಟೆ, ಟೈಟಲ್ ಇಟ್ಟಿದ್ದೆ ನಾನು. ಅದಕ್ಕೊಂದು ಕ್ಲಾರಿಫಿಕೇಶನ್ ಇದೆ. ಬನ್ನಿ ಡೈರೆಕ್ಟರ್. ಏನಕ್ಕೆ ಅಂದ್ರೆ ಕ್ಲಾರಿಫಿಕೇಶನ್ ಕೊಡಕ್ ಬೇಕಲ್ಲ. ಯಾಕಂದ್ರೆ ನಾವೆಲ್ಲರೂ ಸುಳ್ಳು ಹೇಳಿದ್ರೆ ಎಲ್ಲ ಆಧಾರ ಹಿಡ್ಕೊಂಡೇ ಮಾತಾಡ್ಬೇಕು. ಟೈಟಲ್ದು ಸ್ವಲ್ಪ ಕತೆ ನೀವ್ ಹೇಳಿ ಸ್ವಾಮಿ. ಮದಗಜ ಟೈಟ್ಲು ರಾಮಮೂರ್ತಿ ಸರ್ ಹತ್ರ ಇತ್ತು. ಅದು ತಗೊಳ್ಬೇಕಾದ್ರೆ ಕಾಟೇರ ಟೈಟ್ಲನ್ನ ಉಮಾಪತಿ ಸರ್ ಕೊಟ್ಟರು. ಮದಗಜ ಟೈಟ್ಲನ್ನ ಬಾಸ್ ಹೇಳಿದ ತಕ್ಷಣ ನನಗೆ ರಾಮಮೂರ್ತಿ ಸರ್ ಕೊಟ್ಟರು. ಥ್ಯಾಂಕ್ ಯು ರಾಮಮೂರ್ತಿ ಸರ್. ಯಾಕೆ ಅಂತಂದ್ರೆ ನಮ್ಮ ಹತ್ರ ಬ್ಯಾನರ್ ಇದ್ರೂ ಕೂಡ ಮಾತಾಡೋಣ. ಯಾಕಂದ್ರೆ ಕ್ಲಾರಿಫಿಕೇಶನ್ ಕೊಟ್ರೆ ಕರೆಕ್ಟ್ ಆಗಿ ಕೊಡ್ಬೇಕು ಅಂತ. ಆ ಟೈಟ್ಲು ಎಲ್ಲಿ ರಿಜಿಸ್ಟರ್ ಮಾಡ್ಸಕ್ ಹೇಳಿದ್ದೇನ ಫಸ್ಟ್? ನಮ್ಮ ಬ್ಯಾನರ್ನಲ್ಲಿ ರಿಜಿಸ್ಟರ್ ಮಾಡ್ಸಕ್ಕೆ ಹೇಳಿದ್ರಿ. ಬಟ್ ನನ್ನ ಬ್ಯಾನರ್ನಲ್ಲಿ ಇರಲಿಲ್ಲ ಜಾಗ ಅಂತ ನಾನು ಹೇಳ್ತಿದ್ದಂಗೆ ಆಯಿತು, ಅಲ್ಲೂ ನಮ್ಮ ಬ್ಯಾನರ್ ಇದ್ದಂಗಿದೆ, ರಿಜಿಸ್ಟರ್ ಮಾಡಿಸು ಅಂತ ಅಲ್ಲಿ ಹೇಳಿಟ್ಟಿದ್ದು. ಟೈಟ್ಲ್ ಕೊಟ್ಟಿದ್ದು ನೀವೇನೆ. ಓಕೆನಾ ಸ್ವಾಮಿ? ಯಾಕಪ್ಪ ಬಂದು ನಮ್ಮ ಕೈಲೇ ಯಾಕೆ ಗುಮ್ಮಿಸ್ಕೋತೀಯ? ಗುಮ್ಮಿಸ್ಕೋಬೇಡ. ಎಲ್ಲೋ ಇದೆಯಾ, ಚೆನ್ನಾಗಿದೆಯಾ, ಅಲ್ಲೇ ಇದ್ಬಿಡು. ತಪ್ಪದು. ಸೊ ಆದ್ರಿಂದ ಅದಷ್ಟೇ ನಾನು ಕ್ಲಾರಿಫಿಕೇಶನ್, ಯಾಕಂದ್ರೆ ನಿಮಗೆ ಗೊತ್ತಾಗ್ಲಿ ಅಂತ ಅಷ್ಟೇ, ಏನೇನಿಲ್ಲ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾ ಹೋಗ್ತಾರೆ. ಶ್ರೀಧರ್, ದರ್ಶನ್ ಹಾಗೆ ಉಮಾಪತಿ ಗೌಡ ಅವರ ನಡುವಿನ ಈ ವಿರಸ ಅಥವಾ ಈ ವಿವಾದ ಗಲಾಟೆ ಹೊಸದೇನಲ್ಲ.
ಬಟ್ ಉಪಾಧ್ಯಕ್ಷ ಸಿನಿಮಾ ರಿಲೀಸ್ ಆದಂತಹ ನಂತರದಲ್ಲಿ ಆ ಸಿನಿಮಾಗೆ ಚಿಕ್ಕಣ್ಣ ಅವರ ಕಾರಣಕ್ಕಾಗಿ ದರ್ಶನ್ ಪ್ರಮೋಷನ್ ಕೊಟ್ಟಂತಹ ನಂತರದಲ್ಲಿ, ಸಪೋರ್ಟ್ ಮಾಡಿದಂತಹ ನಂತರದಲ್ಲಿ ಎಲ್ಲೋ ಒಂದ್ ಕಡೆ ಇಬ್ಬರ ಗೆಳೆತನ ಸರಿ ಹೋಗಿದೆ ಅನ್ನುವಂತಹ ಭಾವನೆ ಇತ್ತು. ಆದ್ರೆ ಕಾಟೇರ ಟೈಟಲ್ ವಿಚಾರವಾಗಿ, ಕಥೆಯ ವಿಚಾರವಾಗಿ ಮತ್ತೆ ನೇರವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ನಟ ದರ್ಶನ್. ವಿವರಿಸಬಹುದಾ ಶ್ರೀಧರ್? ಎಸ್ ವಿದ್ಯಾ, ಇವತ್ತೊಂದು ಪ್ರಮುಖವಾದ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿತ್ತು ಕಾಟೇರ ಫಿಲ್ಮ್ ಟೀಮ್. ಪ್ರಸನ್ನ ಥಿಯೇಟರ್ ಬಂದು 50 ವರ್ಷ ಆಯಿತು ಮತ್ತು ಕಾಟೇರ ಸಿನಿಮಾ ರಿಲೀಸ್ ಆಗಿ 50 ವರ್ಷ ಆಯಿತು ಅಂತ ಹೇಳಿ ಈ ವಿಚಾರವಾಗಿ ಎಲ್ಲರೂ ಅವರ ಅಭಿಪ್ರಾಯವನ್ನು ಆನಂದದಿಂದನೇ ಮಾತಾಡಿದ್ರು. ಹಾಗೆ ದರ್ಶನ್ ಕೂಡ ಇದೇ ವಿಚಾರವನ್ನು ಮೊದಲು ಪ್ರಸ್ತಾಪ ಮಾಡಬಹುದು ಅನ್ನೋ ವಿಚಾರ ಇತ್ತು. ಆದರೆ ಯಾವುದನ್ನೇ ಆಗಲಿ, ತನಗೆ ಬಂದಂಥ ಆರೋಪಗಳ ಬಗ್ಗೆ ಯಾವುದನ್ನೇ ಆಗಲಿ ಮನಸ್ಸಲ್ಲಿ ಇಟ್ಕೊಂಡು ಬಾಳುವಂಥ ವ್ಯಕ್ತಿಯಲ್ಲ, ಅದಕ್ಕೆ ಉತ್ತರವನ್ನು ಕೊಟ್ಟೇ ಕೊಡ್ತಾರೆ ಅನ್ನೋ ವಿಚಾರಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಬಹುದು. ಈ ಹಿಂದೆ ಕೆಲ ಇಂಟರ್ವ್ಯೂಗಳಲ್ಲಿ, ಕೆಲವೊಂದು ವೇದಿಕೆಯಲ್ಲಿ ಆ ಸಿನಿಮಾದ ಟೈಟಲ್ ಕೊಟ್ಟಿದ್ದೆ ನಾನು, ಆ ಕಾಟೇರ ಸಿನಿಮಾದ ಕತೆ ಶುರು ಮಾಡಿಸಿದ್ದೆ ನಾನು, ಆದರೆ ನಮ್ಮ ಬ್ಯಾನರ್ಲ್ಲಿ ಅದಾಗಲಿಲ್ಲ ಅನ್ನೋ ವಿಚಾರಗಳನ್ನು ಉಮಾಪತಿ ಗೌಡ ಅವರು ಹೇಳ್ತಾ ಇದ್ದು ಈ ವಿಚಾರವನ್ನು ಮನಗಂಡಂತೂ ಈ ವಿಚಾರದ ಬಗ್ಗೆ ಎಲ್ಲೂ ಕೂಡ ಮಾತನಾಡಿರಲಿಲ್ಲ ದರ್ಶನ್ ಅವರು. ಆದರೆ ಫಾರ್ ದಿ ಫಸ್ಟ್ ಟೈಮ್ ಈ ವಿಚಾರವಾಗಿ ಖಡಕ್ಕಾಗೇ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ವಿದ್ಯಾ, ಯಾಕೆ ಪದೇ ಪದೇ ಬಂದು ನಮ್ಮ ಹತ್ರನೇ ಗುಮ್ಸ್ಕಂತೀಯ ಅನ್ನೋ ವಿಚಾರವನ್ನು ಹೇಳ್ತಾರೆ. ತಗಡು ಅನ್ನೋ ಒಂದು ಪದವನ್ನು ಬಳಸ್ತಾರೆ. ಓವರಾಲ್ ಆಗಿ ಕಾಟೇರ ಅನ್ನೋ ಟೈಟಲ್ ಎಲ್ಲಿಂದ ಬಂತು, ಹೇಗೆ ಬಂತು, ಕತೆ ಮಾಡಿಸಿದ್ದಾರು, ಏನು ಎತ್ತ, ಎಲ್ಲದಕ್ಕೂ ಕೂಡ ಕ್ಲಿಯಾರಿಟಿಯನ್ನು ಕೊಟ್ಟಿದ್ದಾರೆ. ರಾಬೋಟ್ ಸಿನಿಮಾದ ಕತೆ ಮಾಡಿದ್ದೆ ನಾವು ಮಾಡಿಸಿದ್ದು, ಕೊಟ್ಟಿದ್ದನ್ನು ಹೇಳಬಾರ್ದು, ಕೊಟ್ಟಿದ್ದನ್ನು ಹೇಳುವ ವ್ಯಕ್ತಿ ನಾವಲ್ಲ. ಆದರೂ ಪದೇ ಪದೇ ಹೇಳುತ್ತಿದ್ದಾಗ ನಾವು ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ ಅಂತ ಅನ್ನೋ ಅರ್ಥದಲ್ಲಿ ದರ್ಶನ್ ಅವರು ಇವತ್ತು ಪ್ರಸನ್ನ ಥಿಯೇಟರ್ 50 ವರ್ಷ ಆದ ಸಂಭ್ರಮಕ್ಕೆ ಮತ್ತು ಕಾಟೇರ ಸಿನಿಮಾ ಯಶಸ್ವಿಯಾಗಿ 50 ದಿನ ಆದ ವೇದಿಕೆಯಲ್ಲಿ ತಮ್ಮ ಅಭಿಪ್ರಾಯವನ್ನ ಖಡಕ್ಕಾಗಿ ಹೇಳಿರುವುದು ಅಂತ ಹೇಳಬಹುದು ದರ್ಶನ್ ಅವರು. ಶ್ರೀಧರ್, ಕಾಟೇರ ಸಿನಿಮಾದ ಟೈಟಲ್ ಬಗ್ಗೆ, ಕಾಟೇರ ಚಿತ್ರದ ಕಥೆಯ ಬಗ್ಗೆ ಈ ಹಿಂದೆ ಉಮಾಪತಿ ಗೌಡ ಅವರು ಏನ್ ಹೇಳಿದ್ರು ಅದನ್ನ ಡೀಟೇಲ್ ಆಗಿ ವಿವರಿಸಬಹುದಾ ಅಂತ ಹೇಳಿ. ಯಾಕಂದ್ರೆ ದರ್ಶನ್ ಈ ರೇಂಜ್ಗೆ ರಿಯಾಕ್ಟ್ ಮಾಡ್ತಾರೆ ಅಂತಂದ್ರೆ ಅಂತದ್ ಏನ್ ಹೇಳಿದ್ರು ಉಮಾಪತಿ ಗೌಡ ಅವರು ಅಂತ ಹೇಳಿ. ಎಸ್ ವಿದ್ಯಾ, ಎಷ್ಟೋ ಸಂಬಂಧಗಳು ಸೋತಾಗ ಅಳಿಸಿ ಹೋಗುವ ತುಂಬಾ ಸಾಧ್ಯತೆ ಇರುತ್ತೆ. ಆದರೆ ರಾಬೋಟ್ ಸಿನಿಮಾ ದೊಡ್ಡ ಮಟ್ಟಕ್ಕೆ ಹಿಟ್ ಆಗಿತ್ತು. ಅದಾದ ನಂತರ ದರ್ಶನ್ ಅವರು ಇವರು ವೀರ ಲಕ್ಷ್ಮಣ ಸಿಂಧೂರ ಸಿನಿಮಾ ಮಾಡ್ತಾರೆ ಅನ್ನೋ ಮಾತು ಇತ್ತು. ಇವರ ಬ್ಯಾನರ್ಲೆ ಮತ್ತೊಂದೆರಡು ಸಿನಿಮಾಗಳನ್ನ ಮಾಡ್ತಾರೆ ಉಮಾಪತಿ ಅವರ ಜೊತೆಗೆ ಸೇರಿ ದರ್ಶನ್ ಅವರ ಮಾತುಗಳು ಇತ್ತು. ಇಬ್ರು ಜೊತೆಯಾಗಿ ಅನೇಕ ಕಾರ್ಯಕ್ರಮ ಓಡಾಡ್ತಿದ್ರು. ಆದರೆ ಒಂದು ಘಟನೆ, ಮೈಸೂರಿನಲ್ಲಿ ಆದಂಥ ಒಂದು ಘಟನೆ, ಒಂದು ಲೋನ್ ವಿಚಾರವಾಗಿ ಯಾರೋ ಬಂದು ಥರ್ಡ್ ಪಾರ್ಟಿ ಬಂದು ಹೋದದ್ದು ದೊಡ್ಡ ಮಟ್ಟಕ್ಕೆ ಮಾಧ್ಯಮಗಳಲ್ಲಿ ಶಬ್ದಾಯಿತು. ಆ ವಿಚಾರವಾಗಿ ದರ್ಶನ್ ಅವರು ದೊಡ್ಡ ಮಟ್ಟಕ್ಕೆ ಪ್ರತಿಕ್ರಿಯೆ ಕೊಟ್ಟರು. ಅದಾದ ನಂತರ ಉಮಾಪತಿಯವರಿಗೂ ಇವ್ರಿಗೂ ಅಷ್ಟಕ್ಕಷ್ಟೇ ಆಗೋಯ್ತು. ಎಷ್ಟು ಚೆನ್ನಾಗಿದ್ದರೋ ಅಷ್ಟೇ ದೂರ ಆಗ್ತಾ ಹೋದ್ರು. ಉಪಾಧ್ಯಕ್ಷ ಸಿನಿಮಾದ ಏನು ರಿಲೀಸ್ ಟೈಮ್ನಲ್ಲಿ, ಪ್ರಮೋಷನ್ ಟೈಮ್ನಲ್ಲಿ, ಕಾಟೇರ ಸಿನಿಮಾ ಸಕ್ಸಸ್ ಆದ ಬೆನ್ನಲ್ಲಿ ಆ ಪ್ರಶ್ನೆಗೆ ಬಂದಾಗ ಕಾಟೇರ ಇಂಡಸ್ಟ್ರಿ ದೊಡ್ಡ ಹಿಟ್ ಆಗಿದೆ, ದೊಡ್ಡ ಚೈತನ್ಯ, ಈ ಸಿನಿಮಾವನ್ನ ಡಿ ಬಾಸ್ ಬಂದು ನೋಡ್ತಾರಾ, ಈ ಸಿನಿಮಾದ ಬಗ್ಗೆ, ಕಾಟೇರ ಸಿನಿಮಾದ ಬಗ್ಗೆ ಏನು ಹೇಳ್ತೀರಿ, ಈ ಥರ ಕ್ವಶನ್ಗಳೆಲ್ಲ ಬಂದಾಗ ಉಮಾಪತಿ ಶ್ರೀನಿವಾಸ್ ಅವರು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಟೇರ ಅನ್ನೋ ಸಿನಿಮಾ ಟೈಟಲ್ ಕೊಟ್ಟಿದ್ದೆ ನಾವು, ನಮ್ಮ ಬ್ಯಾನರಲ್ಲೇ ಆ ಕತೆ ರೆಡಿ ಆಗಿದ್ದು, ಅವಾಗೇ ಗೊತ್ತಿತ್ತು ಆ ಸಿನಿಮಾದ ತಾಕತ್ ಏನು, ಎತ್ತ, ಹೇಗೆ, ಈ ಸಿನಿಮಾ ಹೇಗೆ ಗೆಲ್ಲತ್ತೆ ಅನ್ನೋ ಜಡ್ಜ್ಮೆಂಟ್ ಇತ್ತು. ಆದ್ರೂ ನಾವು ಬಿಟ್ಕೊಟ್ಟಿದ್ದೀವಿ ಅನ್ನೋ ಮಾತನ್ನ ಆಡ್ತಾ ಇದ್ರು ಕೆಲ ಇಂಟರ್ವ್ಯೂಗಳಲ್ಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.